ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿವು ಜ್ಯೋತಿಷ್ಯಕ್ಕೆ ಸುಸ್ವಾಗತ. ಇಂದು ನಾನು ಸಂಸ್ಕಾರ ಹೊಂದಾಣಿಕೆ ಬಗ್ಗೆ ತಿಳಿಸುತ್ತೇನೆ. ಇದು ಎಲ್ಲರೂ ಗಮನವಿಟ್ಟು ತಿಳಿದುಕೊಳ್ಳಬೇಕಾದ ವಿಷಯವಾಗಿರುತ್ತದೆ. ಸಂಸ್ಕಾರವೆಂದರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ತನ್ನ ಕುಟುಂಬ ಮತ್ತು ಸುತ್ತಲಿನ ಪರಿಸರದಿಂದ ಆ ವ್ಯಕ್ತಿಗೆ ಸಿಕ್ಕ ಗುಣ, ನಡವಳಿಕೆ, ತಿಳುವಳಿಕೆ ಇತ್ಯಾದಿ ಒಳಗೊಂಡ ಜ್ಞಾನವೇ ಸಂಸ್ಕಾರವಾಗಿದೆ. ಈ ಸಂಸ್ಕಾರದಿಂದ ಅವನು ಮಾಡುವ ಕಾರ್ಯದಲ್ಲಿ ಪಾಪ ಪುಣ್ಯಗಳು ಸಹ ಸೇರುತ್ತದೆ. ಒಬ್ಬ ವ್ಯಕ್ತಿ ಸತ್ತಾಗ ಅಂತ್ಯ ಸಂಸ್ಕಾರ ಎನ್ನುತ್ತಾರೆ. ಅದರ ಅರ್ಥ ಅಂತ್ಯ ಸಂಸ್ಕಾರವೆಂದರೆ ಆ ವ್ಯಕ್ತಿ ತನ್ನ ಸಂಸ್ಕಾರ ಬಿಟ್ಟು ಹೋಗುವ ಸಮಯ ಬಂದಿದೆ ಎಂದರ್ಥ. ಈ ರೀತಿ ಬಿಟ್ಟು ಹೋಗುವ ಅಂತ್ಯ ಸಂಸ್ಕಾರವನ್ನು ಗಂಡು ಮಕ್ಕಳು ಮಾತ್ರ ಮಾಡುತ್ತಾರೆ. ಏಕೆಂದರೆ ಗಂಡು ಮಕ್ಕಳಿಗೆ ವಂಶಾವಳಿಯ ಸಂಸ್ಕಾರ ವರ್ಗವಾಗುವುದರ ಜೊತೆಗೆ ವಂಶಸ್ಥರು ಮಾಡಿದ ಪಾಪ ಪುಣ್ಯ ಸಹ ವರ್ಗವಾಗುತ್ತದೆ. ಇದಕ್ಕಾಗಿ ಅಂತ್ಯ ಸಂಸ್ಕಾರದಲ್ಲಿ ಗಂಡು ಮಕ್ಕಳಿಗೆ ತಲೆ ಬೋಳಿಸಿ ವಂಶಸ್ಥರು ಮಾಡಿದ ಪಾಪ ಪುಣ್ಯದ ಹೊಣೆಗಾರಿಕೆ ಹೊತ್ತುಕೊಂಡು ಮುಂದೆ ಹೋಗುತ್ತಾನೆ ಎಂಬ ವಚನ ಮಾಡಿಸಿ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಪುನರ್ಜನ್ಮದ ದಾರಿ ಮಾಡಿಕೊಡುತ್ತಾರೆ. ಈ ಅಂತ್ಯ ಸಂಸ್ಕಾರ ಮಾಡದೇ ಇದ್ದರೆ ಸತ್ತ ವ್ಯಕ್ತಿಗೆ ಪುನರ್ಜನ್ಮ ಸಿಗುವುದಿಲ್ಲ ಎನ್ನುತ್ತಾರೆ. ಈ ಗಂಡು ಮಕ್ಕಳಿಗೆ ಸಂಸ್ಕಾರದೊಂದಿಗೆ ಪಾಪ ಪುಣ್ಯ ಎರಡೂ ಸಹ ಪಡೆಯುವುದರಿಂದ ಹಿರಿಯರು ಮಾಡಿಟ್ಟ ಆಸ್ತಿ ಅಥವಾ ಸಾಲ ಎರಡೂ ಸಹ ಗಂಡು ಮಕ್ಕಳ ತಲೆ ಮೇಲೆ ಬರುತ್ತದೆ. ಇಲ್ಲಿ ಹೆಣ್ಣು ಮಕ್ಕಳಿಗೂ ವಂಶಾವಳಿಯ ಸಂಸ್ಕಾರ ವರ್ಗವಾಗುತ್ತದೆ. ಆದರೆ ಹೆಣ್ಣು ಮಕ್ಕಳು ಜನ್ಮದಾತೆಯಾಗಿರುವುದರಿಂದ ಹಿರಿಯರು ಮಾಡಿದ ಪಾಪದ ಹೊಣೆ ಹೆಣ್ಣು ಮಕ್ಕಳ ಮೇಲೆ ಹೊರಿಸುವಂತಿಲ್ಲ. ಏಕೆಂದರೆ ಜನ್ಮದಾತೆಗೆ ಪಾಪದ ಹೊಣೆ ಹೊರಿಸಿದರೆ ಮತ್ತಷ್ಟು ಪಾಪವೇ ಹೆಚ್ಚಾಗುತ್ತದೆ ಹಾಗೂ ಆ ಜನ್ಮದಾತೆ ಜನ್ಮ ನೀಡುವ ಎಲ್ಲ ಮಕ್ಕಳಿಗೂ ಆ ಪಾಪದ ಸುತ್ತುಕೊಳ್ಳುತ್ತದೆ ಮತ್ತು ಆ ಜನ್ಮದಾತೆ ಬೇರೆ ವಂಶಸ್ಥರ ಸಂತಾನಕ್ಕೆ ಜನ್ಮ ನೀಡುವುದರಿಂದ ಆ ವಂಶದ ಸಂತಾನಕ್ಕೂ ಈ ಪಾಪ ಸುತ್ತುಕೊಳ್ಳುತ್ತದೆ ಎನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಅಂತ್ಯ ಸಂಸ್ಕಾರ ಮಾಡುವಂತಿಲ್ಲ ಎನ್ನುತ್ತಾರೆ. ಇಲ್ಲಿ ತಮ್ಮ ವಂಶಸ್ಥರು ಮಾಡಿದ ಪಾಪ ಪುಣ್ಯ ಒರೆಸಿಕೊಳ್ಳುವಂತಹ ಮಗ ಜನಿಸಿದಾಗ ವಾರಸುದಾರ ಎಂದು ಕರೆಯುತ್ತಾರೆ. ಇದಕ್ಕಾಗಿಯೇ ಗಂಡು ಮಕ್ಕಳು ಜನನವಾದಾಗ ನಮ್ಮ ವಂಶಾವಳಿಯ ಹೊಣೆ ಹೊತ್ತುವ ಮಗ ಜನಿಸಿದ್ದಾನೆ ಎಂದು ಮನೆ ದೇವರಿಗೆ ವಾರಸುದಾರನ ಮುಡಿ ಮಾಡಿಸುತ್ತಾರೆ. ಇದನ್ನು ಹೆಣ್ಣು ಮಕ್ಕಳಿಗೆ ಮಾಡಿಸುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಮಾಡಿಸಿದರೂ ಅದು ಹೆಣ್ಣು ಮಗುವಿಗೆ ಆರೋಗ್ಯವಾಗಿರಲೆಂದು ಮಾಡಿಸುತ್ತಾರೆ ವಿನಃ ವಾರಸುದಾರರ ಮುಡಿಯಾಗಿರುವುದಿಲ್ಲ. ಹಿಂದಿನ ಕಾಲದಲ್ಲಿ ಹಿರಿಯರು ತಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ವಂಶಾವಳಿಯ ಸಂಸ್ಕಾರ ಬರಬಾರದೆಂದು ಹೆಣ್ಣು ಮಕ್ಕಳಿಗೆ ಸ್ತ್ರೀತನದ ಸಂಸ್ಕಾರ ಕೊಡುತ್ತಿದ್ದರು. ಹೇಗೆಂದರೆ ಸಹನಾಶಕ್ತಿ, ಹೊಂದಿಕೊಂಡು ಹೋಗುವ ಗುಣ, ನಡವಳಿಕೆ, ತಿಳುವಳಿಕೆ ಇತ್ಯಾದಿ ಹೆಚ್ಚಾಗಿ ಕಲಿಸುತ್ತಿದ್ದರು. ಇದನ್ನೇ ಇಂದಿನ ಕಾಲದಲ್ಲಿ ಹಿರಿಯರು ಜಲ ಸೋಸಿ ನೀರು ತನ್ನಿ, ಗುಣ ತಿಳಿದು ಹುಡುಗಿ ತನ್ನಿ ಎಂದು ಹೇಳುತ್ತಿದ್ದರು. ಇದರ ಅರ್ಥವೆಂದರೆ ಒಂದು ಕುಟುಂಬದಲ್ಲಿ ಹುಡುಗಿಗೆ ಸ್ತ್ರೀತನದ ಸಂಸ್ಕಾರ ಎಷ್ಟರ ಮಟ್ಟಿಗೆ ಕೊಡಲಾಗಿದೆ ಎಂದು ತಿಳಿಯಲು ಹೇಳುತ್ತಿದ್ದರು. ಇಲ್ಲಿ ಹೆಣ್ಣು ಮಕ್ಕಳಿಗೆ ಸ್ತ್ರೀತನದ ಸಂಸ್ಕಾರ ಕಲಿಸದೇ ಇದ್ದರೆ ಸಹಜವಾಗಿಯೇ ಆ ಕುಟುಂಬದ ಸಂಸ್ಕಾರ ಬಂದುಬಿಡುತ್ತದೆ. ಇದೇ ನೋಡಿ ವಿವಾಹದ ನಂತರ ಹುಡುಗಿಗೆ ಎದುರಾಗುವ ಎರಡು ರೀತಿಯ ಸಂಸ್ಕಾರದ ಸಮಸ್ಯೆ. ಈ ಎರಡು ರೀತಿಯ ಸಂಸ್ಕಾರದ ಮಧ್ಯೆ ವಿವಾಹಿತೆ ಎದುರಿಸುವ ನೋವು, ಸಂಕಟ, ಒತ್ತಡ ಇತ್ಯಾದಿಯಿಂದ ಕುಟುಂಬಗಳ ಮಧ್ಯೆ ಭಿನ್ನಾಭಿಪ್ರಾಯ, ಜಗಳ ಇತ್ಯಾದಿ ಆಗಲು ಕಾರಣವಾಗಿದೆ. ಈ ಕಾರಣದಿಂದಲೇ ಈಗಿನ ಕಾಲದಲ್ಲಿ ತುಂಬು ಕುಟುಂಬ ಒಡೆದು ಸಣ್ಣ ಕುಟುಂಬವಾಗಿ ಬದಲಾಗಿದೆ. ಈ ಸಣ್ಣ ಕುಟುಂಬದಲ್ಲಿ ತಂದೆ ತಾಯಿ ತಮ್ಮದೇ ಆದ ಗುಣ, ನಡವಳಿಕೆ, ನಡತೆಯನ್ನು ತಮ್ಮ ಮಕ್ಕಳಿಗೆ ಸಂಸ್ಕಾರದ ರೂಪದಲ್ಲಿ ಕೊಡುತ್ತಾರೆ. ಇದನ್ನೇ ನಾವು ಮನೆ ಸಂಸ್ಕಾರ ಎನ್ನುತ್ತೇವೆ. ಈ ಮನೆ ಸಂಸ್ಕಾರವು ತುಂಬಿದ ಕುಟುಂಬದಿಂದ ಹೇಗೆ ಭಿನ್ನವಾಗಿದೆ ಎಂದರೆ, ತುಂಬಿದ ಕುಟುಂಬದಲ್ಲಿ ನಾನಾ ರೀತಿಯ ಗುಣ ನಡತೆಗಳು ನಿಯಂತ್ರಿಸುವ ಪದ್ಧತಿಯೇ ವಂಶಾವಳಿಯ ಸಂಸ್ಕಾರವಾಗಿತ್ತು. ಇದು ಈಗ ಛಿದ್ರವಾಗಿ ಮನೆ ಸಂಸ್ಕಾರವಾಗಿ ಬಿಟ್ಟಿದೆ. ಇದನ್ನೇ ಕೆಲವರು ಬೈಯುವಾಗ ನಿಮ್ಮ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲವೇ ಎಂದು ಹೇಳುತ್ತಾರೆ. ಇದು ಗುಣ, ನಡವಳಿಕೆ, ನಡತೆಯಿಂದ ಕೂಡಿರುತ್ತದೆ
ವಿನಃ ನಿಯಂತ್ರಿಸುವ ಶಕ್ತಿ ಇರುವುದಿಲ್ಲ. ಇದನ್ನು ಕಡಿವಾಣ ಹಾಕುವವರು ಯಾರೂ ಇರುವುದಿಲ್ಲ. ಇದನ್ನ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುತ್ತಾರೆ. ಇಲ್ಲಿ ಎಲ್ಲ ಧರ್ಮದಲ್ಲೂ ಶ್ರೀಮಂತ ಬಡವ ಮಧ್ಯಮ ರೀತಿಯ ಎಲ್ಲ ವರ್ಗದಲ್ಲೂ ಕಂಡುಬರುವ ಕೆಲವು ಮನೆ ಸಂಸ್ಕಾರಗಳನ್ನು ನಾನು ಇಲ್ಲಿ ತಿಳಿಸುತ್ತೇನೆ. ದಾನ ಧರ್ಮ ಮಾಡುವಂಥ ಮನೆ ಸಂಸ್ಕಾರ, ಆಧ್ಯಾತ್ಮಿಕವಾಗಿ ಜೀವಿಸುವ ಮನೆ ಸಂಸ್ಕಾರ, ಗೌರವ ಮರ್ಯಾದೆಯೇ ಜೀವನವೆಂದು ಜೀವಿಸುವ ಮನೆ ಸಂಸ್ಕಾರ, ಪೂಜೆ ಮಡಿ ಮಾಡುವ ಮನೆ ಸಂಸ್ಕಾರ, ಮಾಟ ಮಂತ್ರ ಮಾಡುವ ಮನೆ ಸಂಸ್ಕಾರ, ನಾಸ್ತಿಕವಾಗಿ ಬದುಕುವ ಮನೆ ಸಂಸ್ಕಾರ, ಸ್ವೇಚ್ಛಾಚಾರವಾಗಿ ಬದುಕುವ ಮನೆ ಸಂಸ್ಕಾರ, ಸಾಲ ಮಾಡಿ ತುಪ್ಪ ತಿನ್ನುವ ಮನೆ ಸಂಸ್ಕಾರ, ದುಡ್ಡಿನ ದುರಾಸೆಯಿಂದ ಬದುಕುವ ಮನೆ ಸಂಸ್ಕಾರ, ಹೊಟ್ಟೆಗೆ ಹಿಟ್ಟಿಲ್ಲ ಎಂದರೂ ಜುಟ್ಟಿಗೆ ಮಲ್ಲಿಗೆ ಹೂ ಎಂಬ ಬದುಕುವ ಮನೆ ಸಂಸ್ಕಾರ, ಆದಾಯ ಕಡಿಮೆ ಖರ್ಚು ಜಾಸ್ತಿಯಾಗಿ ಬದುಕುವ ಮನೆ ಸಂಸ್ಕಾರ, ಜಿಪುಣತನದಿಂದ ಬದುಕುವ ಮನೆ ಸಂಸ್ಕಾರ, ದೊಡ್ಡಸ್ತಿಕೆ ತೋರಿಸಿಕೊಂಡು ಬಾಳುವ ಮನೆ ಸಂಸ್ಕಾರ, ಬಡ್ಡಿ ಜೀವನ ನಡೆಸುವ ಮನೆ ಸಂಸ್ಕಾರ, ಎಲ್ಲರನ್ನೂ ಆಡಿಕೊಂಡು ಬದುಕುವ ಜನರ ಮನೆ ಸಂಸ್ಕಾರ, ಬೇರೆಯವರನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವ ಜನರಂತಹ ಮನೆ ಸಂಸ್ಕಾರ, ಚಾಡಿಯೇ ಜೀವನ ಎಂದು ಜೀವನ ಸಾಗಿಸುವ ಮನೆ ಸಂಸ್ಕಾರ, ಬಡಾಯಿ ಕೊಚ್ಚಿಕೊಳ್ಳುವ ಮನೆ ಸಂಸ್ಕಾರ, ಗಯ್ಯಾಳಿತನದಿಂದ ಎಲ್ಲರನ್ನೂ ಎದುರಿಸಿಕೊಂಡು ಬದುಕುವ ಮನೆ ಸಂಸ್ಕಾರ, ಮೋಸ ಸುಳ್ಳು ಹೇಳಿ ಬದುಕು ನಡೆಸುವ ಮನೆ ಸಂಸ್ಕಾರ, ಮೋಸ ಹೋಗುವ ಮನೆ ಸಂಸ್ಕಾರ, ಅಂಜುಪುರುಕರ ಮನೆ ಸಂಸ್ಕಾರ, ಹೀಗೆ ನಾನಾ ರೀತಿಯ ಗುಣ ನಡತೆಯಿಂದ ಕೂಡಿದ ಮನೆ ಸಂಸ್ಕಾರಗಳು ಇನ್ನಷ್ಟು ಬೇಕಾದಷ್ಟು ಇದೆ. ಇದು ದಾಂಪತ್ಯದ ಹೊಂದಾಣಿಕೆಯಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ಹೇಗೆಂದರೆ ಪೂಜೆ ಮಾಡುವವರಿಗೆ ನಾಸ್ತಿಕರನ್ನು ವಿವಾಹ ಮಾಡುವುದು, ಹಾಗೆಯೇ ಧಾರ್ಮಿಕರಿಗೆ ಸ್ವೇಚ್ಛಾಚಾರಿಗಳನ್ನು ವಿವಾಹ ಮಾಡುವುದು, ಜಿಪುಣರಿಗೆ ಸಾಲಗಾರರನ್ನು ವಿವಾಹ ಮಾಡುವುದು, ಗೌರವಾನ್ವಿತರಿಗೆ ಚಾಡಿ ಹೇಳುವವರನ್ನು ವಿವಾಹ ಮಾಡುವುದು, ಮೋಸ ಹೋಗುವವರಿಗೆ ಮೋಸ ಮಾಡುವವರನ್ನು ವಿವಾಹ ಮಾಡುವುದು, ಅಂಜುಪುರುಕರಿಗೆ ಗಯ್ಯಾಳಿಗಳನ್ನು ವಿವಾಹ ಮಾಡುವುದು, ಈ ರೀತಿ ನಾನಾ ರೀತಿಯ ವಿರುದ್ಧ ಸಂಸ್ಕಾರದವರಿಗೆ ವಿವಾಹವಾಗುತ್ತಿದೆ. ಇದೇ ನೋಡಿ ನಮ್ಮಂಥ ಜ್ಯೋತಿಷರಿಗೆ ವಿರುದ್ಧ ಸಂಸ್ಕಾರದವರಿಗೆ ರೊಂದಿಗೆ ವಿವಾಹ ನಡೆಸಿದಾಗ ಅದರಿಂದಾಗುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದೇ ಒಂದು ತಲೆನೋವಾಗಿ ಬಿಟ್ಟಿದೆ. ನಮ್ಮ ಋಷಿಮುನಿಗಳು ವಂಶಾವಳಿ ಸಂಸ್ಕಾರ ಮತ್ತು ಹುಟ್ಟಿನ ನಕ್ಷತ್ರದ ಆಧಾರಿತವಾಗಿ ವಧೂವರರಿಗೆ ದ್ವಾದಶಕೂಟ ಹೊಂದಾಣಿಕೆ ಪದ್ಧತಿಯನ್ನು ತಂದರು. ಆದರೆ ಇಲ್ಲಿ ಆ ತುಂಬಿದ ಕುಟುಂಬ ಛಿದ್ರವಾಗಿ ಮನೆಯಲ್ಲಿ ಕೊಟ್ಟ ಗುಣ ನಡತೆಗಳೇ ಸಂಸ್ಕಾರವಾಗಿ ಬಿಟ್ಟಿದೆ. ಇದನ್ನು ಸರಿಪಡಿಸಲು ಜಾತಕ ಪರಿಶೀಲಿಸಿದರೂ ಈ ಗುಣ ನಡವಳಿಕೆ ಪತ್ತೆಯಾಗುವುದಿಲ್ಲ. ಜಾತಕದಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸು ಬುದ್ಧಿ ದೇಹ ಹೇಗಿರುತ್ತೆ ಹೇಗೆ ವರ್ತಿಸುತ್ತದೆ ಎಂದು ತಿಳಿಯಬಹುದೇ ವಿನಃ ಗುಣ ನಡವಳಿಕೆಯನ್ನಲ್ಲ. ಈ ಗುಣ ನಡವಳಿಕೆ ತಂದೆ ತಾಯಿಯಿಂದ ವರ್ಗವಾಗಿರುತ್ತದೆ. ಇದನ್ನು ಹೊಂದಿಸುವುದು ಜ್ಯೋತಿಷ್ಯರ ಕೈಯಲ್ಲಿ ಇರುವುದಿಲ್ಲ. ಇದಕ್ಕಾಗಿಯೇ ಎಷ್ಟೇ ಗಣಕೂಟ ಜಾತಕ ನೋಡಿ ವಿವಾಹ ಮಾಡಿದರೂ ಅದು ಈಗಿನ ಕಾಲದಲ್ಲಿ ಸ್ವೇಚ್ಛಾಚಾರದ ಬದುಕಿನಲ್ಲಿ ಹಣದ ಅಹಂಕಾರದಿಂದ ಭಿನ್ನಾಭಿಪ್ರಾಯ ವಿಚ್ಛೇದನ ಇತ್ಯಾದಿ ಹೆಚ್ಚಾಗುತ್ತಿದೆ. ಇದನ್ನು ಪರಿಹರಿಸಲು ಜ್ಯೋತಿಷ್ಯರು ಜಾತಕವನ್ನು ಪರಿಶೀಲಿಸಿ ಬುದ್ಧಿ ಮನಸ್ಸು ದೇಹ ಮುಖಾಂತರ ಪರಿಹಾರವನ್ನು ಕೊಡುತ್ತಾರೆ. ಇದು ಕೆಲವರಿಗೆ ಪರಿಹಾರವಾಗುತ್ತದೆ, ಕೆಲವರಿಗೆ ನಿಯಂತ್ರಣಕ್ಕೆ ಬರುತ್ತದೆ, ಇನ್ನು ಕೆಲವರಿಗೆ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಎಂದು ಹೋಗುವುದೇ ಇಲ್ಲ. ನಾವೇನು ಮಾಡೋಣ ಹೇಳಿ? ಇಲ್ಲಿ ನನಗೆ ತಿಳಿದ ಹಾಗೆ ಬಡವರಿಗೆ ಪರಿಹಾರ ಕೊಟ್ಟರೆ ಪರಿಹಾರವಾಗುತ್ತದೆ, ಆದರೆ ಮಧ್ಯಮ ವರ್ಗದವರಿಗೆ ಕೊಟ್ಟರೆ ನಿಯಂತ್ರಣಕ್ಕೆ ಬರುತ್ತದೆ. ಆದರೆ ಶ್ರೀಮಂತರಿಗೆ ಕೊಟ್ಟರೆ ಹಣಬಲವೋ ಏನೋ ನನಗೆ ತಿಳಿದಿಲ್ಲ, ಪರಿಹರಿಸುವುದು ಬಹಳ ಕಷ್ಟವಾಗಿದೆ. ಇವರು ಎಷ್ಟೇ ಹಣ ಸುರಿದರೂ ಪರಿಹಾರ ಕಷ್ಟವೇ ಆಗಿದೆ. ಏಕೆಂದರೆ ಬಡವರು ಮನಸ್ಸನ್ನು ನಿಯಂತ್ರಿಸಿ ಸಹಿಸಿಕೊಳ್ಳುತ್ತಾರೆ, ಇದರಿಂದ ಪರಿಹಾರವಾಗುತ್ತದೆ. ಮಧ್ಯಮ ಜನರಿಗೆ ಹೋಗಲಿ ಬಿಡು ಎನ್ನುವ ಗುಣ ಇರುತ್ತದೆ, ಇದಕ್ಕಾಗಿ ಅವರಿಗೆ ನಿಯಂತ್ರಣಕ್ಕೆ ಪರಿಹಾರ ಬರುತ್ತದೆ. ಆದರೆ ಈ ಶ್ರೀಮಂತರಿಗೆ ಹಣದ ಬಲದಿಂದ ಅವರು ಸೋಲನ್ನು ಒಪ್ಪದೆ ಹೋರಾಡುತ್ತಲೇ ಇರುತ್ತಾರೆ. ಕಡೆಯದಾಗಿ ನಾನು ಹೇಳುವುದಿಷ್ಟೇ, ನಕ್ಷತ್ರ ಜಾತಕ ಹೊಂದಾಣಿಕೆ ಮಾಡುವ ಮೊದಲು ಗಂಡು ಹೆಣ್ಣಿನ ಮನೆ ಸಂಸ್ಕಾರ ಮೊದಲು ಹೊಂದಿಸಿಕೊಳ್ಳಬೇಕು. ಇದರಿಂದ ದಂಪತಿಗಳಿಗೆ ಒಳ್ಳೆ ದಾಂಪತ್ಯ ಸಿಗುತ್ತದೆ. ಇಲ್ಲವಾದರೆ ವಿರುದ್ಧ ಮನೆ ಸಂಸ್ಕಾರದಿಂದ ಆಗುವ ತೊಂದರೆಗಳಿಗೆ
ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗುವುದು ಕಷ್ಟವಾಗಿದೆ. ಒಂದು ಪಕ್ಷ ಮನೆ ಸಂಸ್ಕಾರ ಹೊಂದಿಕೊಂಡಿದ್ದರೆ ಸಣ್ಣ ಸೂಕ್ತ ಪರಿಹಾರ ಕೊಟ್ಟರೂ ಪರಿಹಾರವಾಗಿಬಿಡುತ್ತದೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ಮೊದಲೇ ನೋಡಲು ಬೆಲ್ ಬಟನ್ ಒತ್ತಿ. ನಮಸ್ಕಾರ.